ಯುದ್ಧ ಶುರುವಾಗಿ 33 ದಿನ ಕಳೆದರೂ ಯುದ್ಧೋನ್ಮಾದ ನಿಲ್ತಿಲ್ಲ. ಬಾಂಬ್ಗಳ ಸುರಿಮಳೆಗೆ ಬೀಳ್ತಿದ್ರೂ ಯಾವೊಂದು ರಾಷ್ಟ್ರವೂ ತಣ್ಣಗಾಗ್ತಿಲ್ಲ. ಇದೇ ಹೊತ್ತಲ್ಲೇ ಟ್ರಂಪ್ ಮಹತ್ವದ ಹೇಳಿಕೆ ನೀಡಿದ್ದಾರೆ. ಇತ್ತ ಕರುನಾಡಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ. ಹೋಟ್ಲುದ್ಯಮಗಳು ಲಾಸ್ ಮಾಡಿಕೊಂಡು ನಡೆಸಲಿಕ್ಕಾಗಲ್ಲ. 5% 10% ಜಾಸ್ತಿ ಮಾಡಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಗ್ಯಾಸ್ ಸಿಗ್ತಾ ಇಲ್ಲ, ಹೊಟ್ಟೆ ಪಾಡು ಕಷ್ಟ ಆಗ್ಬಿಟ್ಟಿದೆ. ಯುದ್ಧ 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 ಇದೊಂದು ಪದ ಕೊಲ್ಲಿ ರಾಷ್ಟ್ರಗಳನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿದೆ. ಯುದ್ಧ ಶುರುವಾಗಿ 33 ದಿನ ಕಳೆದರೂ ರಕ್ತದ ದಾಹ ನಿಂತಿಲ್ಲ. 3 ರಾಷ್ಟ್ರಗಳ ನಡುವಿನ ಯುದ್ಧೋನ್ಮಾದ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದೆ. ಒಬ್ಬರ ಮೇಲೊಬ್ಬರ ಪ್ರತೀಕಾರದ ಜ್ವಾಲೆಗೆ ಇರಾನ್ ಹಾಗೂ ಇಸ್ರೇಲ್ 2 ರಾಷ್ಟ್ರಗಳು ತಲ್ಲಣಿಸಿ ಹೋಗಿವೆ. ಅದರಲ್ಲೂ ಇರಾನ್ ಅಂತೂ ಅಕ್ಷರಶಃ ಸ್ಮಶಾನದಂತಾಗಿದೆ. ರಾಶಿ ರಾಶಿ ಹೆಣಗಳನ್ನ ಸುಡಲಾಗ್ತಿದ್ದು, ಯಾವ ಕ್ಷಣದಲ್ಲಿ ಬಾಂಬ್ ಬೀಳುತ್ತೋ, ಯಾವ ಕ್ಷಣದಲ್ಲಿ ಯಾರ ಜೀವ ಹೋಗುತ್ತೋ ಒಂದು ಗೊತ್ತಾಗ್ತಿಲ್ಲ. ಇದೊಂದು ದೃಶ್ಯ ಸಾಕು ಯುದ್ಧದ ಭೀಕರತೆ ಹೇಗಿದೆ ಅನ್ನೋದನ್ನ ಹೇಳೋದಕ್ಕೆ. ಇರಾನ್ ಅನ್ನ ಸರ್ವನಾಶ ಮಾಡಿಯೇ ಸಿದ್ಧ ಅಂತ ಪ್ರತಿಜ್ಞೆ ಮಾಡಿರೋ ಇಸ್ರೇಲ್ ಹಗಲು ರಾತ್ರಿ ಎನ್ನದೆ ದಾಳಿ ಮಾಡುತ್ತಿದೆ. ಡಜನ್ ಗಟ್ಟಲೆ ಯುದ್ಧ ವಿಮಾನಗಳು ಇರಾನ್ನ ಮೂಲೆ ಮೂಲೆಯನ್ನ ಧ್ವಂಸ ಮಾಡಿವೆ. ಇಸ್ರೇಲ್ನ ಭೀಕರ ಏರ್ ಸ್ಟ್ರೈಕ್ಗೆ ಇಸ್ಫಹಾನ್, ಕರ್ಜ್ ಮತ್ತು ಸಿಸ್ತಾನ್ ನಗರಗಳು ನಲುಗಿ ಹೋಗಿವೆ. ಇರಾನ್ನ ಟೆಹರಾನ್ ಸರ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿ ಮಾಡಿವೆ. ಟೆಹರಾನ್ ಸರ್ ಇರಾನ್ನ ಶ್ರೀಮಂತ ನಗರವಾಗಿದ್ದು, ಶತ್ರುಗಳ ಏರ್ ಸ್ಟ್ರೈಕ್ಗೆ ಇಡೀ ನಗರವೇ ಧ್ವಂಸವಾಗಿದೆ. ಇಸ್ರೇಲ್ನ ಕೆಂಗಣ್ಣಿಗೆ ಇರಾನ್ನ ಬಹುತೇಕ ನಗರಗಳು ಧ್ವಂಸವಾಗಿವೆ. ಇದೀಗ ಮೆಹರಾಬಾದ್ ವಿಮಾನ ನಿಲ್ದಾಣದ ಮೇಲೂ ಇಸ್ರೇಲ್ ದಾಳಿ ಮಾಡಿದ್ದು, ಕ್ಯಾನ್ಸರ್ ಔಷಧಿ ಉತ್ಪಾದಿಸುವ ಕಂಪನಿ ಹಾಗೂ ಇಸ್ಫಹಾನ್ನಲ್ಲಿರುವ ಉಕ್ಕಿನ ಕೈಗಾರಿಕೆಗಳನ್ನು ಹೊಡೆದುರುಳಿಸಲಾಗಿದೆ. ಇರಾನ್ನ ಇಂಧನ ಮೂಲಸೌಕರ್ಯ ಹಾಗೂ ವಿದ್ಯುತ್ ವಿತರಣಾ ಕೇಂದ್ರಗಳನ್ನೇ ಇಸ್ರೇಲ್ ಟಾರ್ಗೆಟ್ ಮಾಡುತ್ತಿದೆ. ಹೀಗಾಗಿ ಇರಾನ್ನ ಹಲವು ನಗರಗಳು ಕತ್ತಲಲ್ಲಿ ಮುಳುಗಿ ಹೋಗಿವೆ. ಇಸ್ರೇಲಿಗರ ಅಟ್ಟಹಾಸಕ್ಕೆ ಇರಾನ್ ಕೂಡ ಕೌಂಟರ್ ಕೊಡ್ತಿದೆ. ಇಸ್ರೇಲ್ನ ಹಲವು ನಗರಗಳ ಮೇಲೆ ಇರಾನ್ ದಾಳಿ ಮಾಡಿದ್ದು, ಸೆಂಟ್ರಲ್ ಇಸ್ರೇಲ್, ದಕ್ಷಿಣ ಇಸ್ರೇಲ್ ಹಾಗೂ ಉತ್ತರ ಇಸ್ರೇಲ್ ಮೇಲೆ ಕ್ಷಿಪಣಿ ಹಾಗೂ ಡ್ರೋನ್ಗಳನ್ನು ನುಗ್ಗಿಸಿದೆ. ಶತ್ರುಗಳ ಹುಟ್ಟಡಗಿಸ್ತೀವಿ ಅಂತ ನಿಂತಿರೋ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕಾಗೆ ನಿದ್ದೆಯಲ್ಲೂ ಕಾಡುವುದಕ್ಕೆ ಶುರು ಮಾಡಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಇಸ್ರೇಲ್ಗೆ ಸೇರಿದ ಕಂಟೈನರ್ ಹಡಗಿನ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಭಾರೀ ಕ್ಷಿಪಣಿ ಹಾಗೂ ಡ್ರೋನ್ಗಳ ದಾಳಿಗೆ ಇಡೀ ಹಡಗು ಸರ್ವನಾಶವಾಗಿದೆ. ಸರ್ವನಾಶದ ಯುದ್ಧ ಶುರುವಾಗಿ 33 ದಿನವಾಯಿತು. ಆದರೂ ಕೂಡ ಯುದ್ಧ ನಿಲ್ಲೋ ಹಾಗೆ ಕಾಣುತ್ತಿಲ್ಲ. ಇದರ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಚ್ಚರಿಯ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಇನ್ನೇನು ಬಹಳ ದಿನ ಯುದ್ಧ ನಡೆಯಲ್ಲ, ನಾವು ನಮ್ಮ ಟಾರ್ಗೆಟ್ ರೀಚ್ ಮಾಡಿದ್ದೇವೆ, ಇನ್ನೊಂದೆರಡು ವಾರದಲ್ಲೇ ನಮ್ಮ ಕೆಲಸ ನಾವು ಮುಗಿಸ್ತೀವಿ ಎಂದಿದ್ದಾರೆ. ಖಮೇನಿ ಹತ್ಯೆಗೆ ಕಲಬುರಗಿಯಲ್ಲಿ ಸಂತಾಪ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಖಮೇನಿ ಹತ್ಯೆಗೆ ಸಂತಾಪ ಸೂಚಿಸಿದ್ದಾರೆ. ವಾರ್ಡ್ ನಂಬರ್ 24ರ ಸದಸ್ಯೆ ಸೈದಾ ನೂರ್ ಫಾತಿಮಾ ಸಂತಾಪ ಸೂಚಿಸುವ ನಿರ್ಣಯ ಮಂಡನೆ ಮಾಡಿದ್ರಿಂದ ಪಾಲಿಕೆ ಮೇಯರ್, ಆಯುಕ್ತರು ಸೇರಿ ಬಿಜೆಪಿ ಕಾಂಗ್ರೆಸ್ ಸದಸ್ಯರು ಸಂತಾಪ ಸೂಚಿಸಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದಿಂದ ಕರುನಾಡಿನ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಭಾರತದಲ್ಲಿ ಗ್ಯಾಸ್ ಸಂಕಷ್ಟ ಬೆನ್ನಿಗೆ ಬಿದ್ದ ಬೇತಾಳನಂತೆ ಕಾಡೋದಕ್ಕೆ ಶುರುವಾಗಿದೆ. ಹಲವು ಗ್ಯಾಸ್ ಬಂಕ್ಗಳು ಬಂದಾಗಿದ್ದು, ಆಟೋ ಚಾಲಕರು ಗ್ಯಾಸ್ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಎಲ್ಪಿಜಿ ಗ್ಯಾಸ್ ಸಿಗ್ತಿಲ್ಲ ಅಂತ ಆಟೋ ಚಾಲಕರು ಪರದಾಡ್ತಿರೋ ಹೊತ್ತಲ್ಲೇ ಮತ್ತೊಂದು ಸಂಕಷ್ಟ ಎದುರಾಗಿದೆ. ನಿನ್ನೆ 80 ರೂಪಾಯಿ ಇದ್ದ 1 ಕೆಜಿ ಗ್ಯಾಸ್ ಬೆಲೆ ಇವತ್ತು 89 ರೂಪಾಯಿ ಆಗಿದೆ. ಇದೇ ರೀತಿ ಒಂದೊಂದು ಕಡೆ ಒಂದೊಂದು ರೇಟ್ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಗ್ಯಾಸ್ ಗಂಡಾಂತರ ಅನ್ನೋದು ಕರುನಾಡ ಜನರನ್ನ ಅಕ್ಷರಶಃ ಬಿಟ್ಟು ಬಿಡದೆ ಕಾಡ್ತಿದೆ. ಗದಗ ಜಿಲ್ಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮುಂದುವರೆದಿದ್ದು, ನರಗುಂದ ಪಟ್ಟಣದಲ್ಲಿ ಕಿಲೋಮೀಟರ್ ದೂರ ಜನ ಕ್ಯೂ ನಿಂತಿದ್ರು. ಊಟ ನಿದ್ದೆ ಬಿಟ್ಟು ನಸುಕಿನ ಜಾವವೇ ಬಂದು ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ಹಚ್ಚುತ್ತಿದ್ದಾರೆ. ಇನ್ನು ಚಿಕ್ಕಮಗಳೂರಲ್ಲೂ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಿಟ್ಟು ಬಿಡದೆ ಕಾಡ್ತಿದೆ. ಅಜ್ಜಂಪುರ ಪಟ್ಟಣದಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ 500ಕ್ಕೂ ಹೆಚ್ಚು ಮಂದಿ ಕ್ಯೂ ನಿಂತಿದ್ರು. ಆದರೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಕ್ಕಿಲ್ಲ.
ಮೊದಲೇ ಗ್ಯಾಸ್ ಸಿಗ್ತಿಲ್ಲ, ಅದರ ಮಧ್ಯೆ ಕಮರ್ಷಿಯಲ್ ಗ್ಯಾಸ್ ದರ ಏರಿಕೆಯಾಗಿರೋದ್ರಿಂದ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಹೋಟೆಲ್ ನಡೆಸೋದೇ ಕಷ್ಟವಾಗ್ತಿದೆ. ಇಂತಹ ಸಂದರ್ಭದಲ್ಲಿ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಮಾಡಿದ್ರೆ ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. 30-40% ಲಾಸ್ ಇದೆ ಮ್ಯಾಮ್ ಇವತ್ತು. ಯಾಕಂತಂದ್ರೆ ಜನಗಳು ಓಡಾಟ ಇಲ್ಲ, ಎಲ್ಲ ಹೋಟ್ಲುಗಳು ಕ್ಲೋಸ್ ಇದೆ ಅಂತಾನೆ ಇವತ್ತು ಜನಗಳು ಬೀದಿಗೆ ಇಳಿತಾ ಇಲ್ಲ ಇವತ್ತು. ಮತ್ತೆ ಹೋಗ್ತಾ ಹೋಗ್ತಾ ದಿನ ನಮಗೆ ರೇಟ್ಗಳೆಲ್ಲ ಜಾಸ್ತಿ ಆಗಿದೆ. ಹಲವಾರು ಈಗ ನಮ್ಗೆ 2,000 ರೂಪಾಯಿಗೆ ನಾರ್ಮಲ್ ಆಗಿ ನಮ್ಮ ಸಿಲಿಂಡರ್ ಏನ್ ಸಿಗ್ತಾ ಇತ್ತು, ಈಗ ನಾವು ಅದನ್ನ ನನಗೆ ಒಂದೇ ಬರ್ತಾ ಇರೋ ದಿನಕ್ಕೆ. ಈಗ ಅದನ್ನ ಜಾಸ್ತಿ ದುಡ್ಡು ತಗೋಬೇಕಂದ್ರೆ ಅಫ್ಕೋರ್ಸ್ ನಾನು ಕಾಳಸಂತೆಯಲ್ಲಿ ಹೋಗ್ಬೇಕಾಗತ್ತೆ. 5,600, 7,000, 8,000 ಅವ್ರು ಹೇಳಿದ್ದೆ ಬೆಲೆ ಆ ತರ ಆಗ್ಬಿಟ್ಟಿದೆ ಇವತ್ತು. ಒಟ್ನಲ್ಲಿ ಯುದ್ಧದ ಭೀಕರತೆ ದಿನೇ ದಿನೇ ಜಾಸ್ತಿ ಆಗ್ತಿದ್ದು ಇಡೀ ಕರುನಾಡನ್ನೇ ಗ್ಯಾಸ್ ಎಮರ್ಜೆನ್ಸಿ ಆವರಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆತನಿಗೆ ವಯಸ್ಸು 40 ದಾಟಿತು. ಹೀಗಾಗಿ ಮದುವೆಯ ಹುಚ್ಚಿಗೆ ಬಿದ್ದವ ನನಗೆ ಮದುವೆ ಮಾಡಿಸಿಲ್ಲ ಅಂತ ತಾಯಿಗೆ ಕೊಡಬಾರದ ಕಾಟ ಕೊಡ್ತಿದ್ದ. ಇದೇ ವಿಷಯಕ್ಕೆ ಶುರುವಾದ ಜಗಳ ತಾಯಿಯ ಹೆಣ ಉರುಳಿಸುವಂತೆ ಮಾಡಿದೆ. 40 ವರ್ಷ ಆದರೂ ಮದುವೆ ಮಾಡಿಸಿಲ್ಲ ಅಂತ ಸಿಟ್ಟು. ಹೆತ್ತ ತಾಯಿಯನ್ನೇ ಕೊಂದ ಪಾಪಿ ಕುಲಪುತ್ರ. ಅಯ್ಯೋ ಭಗವಂತ, ಎಂಥ ಕಾಲ ಬಂತು ನೋಡಿ. ಮದುವೆ ಮಾಡಿಸಿಲ್ಲ ಅನ್ನೋ ಕಾರಣಕ್ಕೆಲ್ಲ ಹೆತ್ತವಳನ್ನ ಕೊಲ್ಲೋ ಮಕ್ಕಳು ಹುಟ್ಕೊಂಡಿದ್ದಾರೆ. ಹೊತ್ತು ಹೆತ್ತು ಸಾಕಿದವಳು ಅನ್ನೋದನ್ನು ನೋಡದೆ ಹೆತ್ತ ತಾಯಿಯನ್ನೇ ಘೋರಾತಿ ಘೋರವಾಗಿ ಕೊಂದು ಹಾಕಿದ್ದಾನೆ. ನನಗೆ 40 ವರ್ಷ ಆಯಿತು, ನೀನಿನ್ನೂ ನನಗೆ ಮದುವೆ ಮಾಡಿಸಿಲ್ಲ ಅಂತ ಜನ್ಮ ಕೊಟ್ಟ ತಾಯಿಯನ್ನೇ ನಿರ್ದಯವಾಗಿ ಕೊಂದು ಹಾಕಿದ್ದಾನೆ. ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತೆ ಅಂತಾರೆ. ಕಂಕಣ ಭಾಗ್ಯ ಕೂಡಿ ಬಂದಾಗ ಮಾತ್ರ ಮದುವೆ ಆಗೋದು ಅಂತೀವಿ. ಆದರೆ ಇವನಿಗೆ ಮದುವೆ ಆಗೋ ಹುಚ್ಚು ನೆತ್ತಿಗೇರಿತ್ತು. ಅದೇ ಹುಚ್ಚು ಈಗ ತಾಯಿಯ ಜೀವ ತೆಗೆಯುವಂತೆ ಮಾಡಿದೆ. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ನಡೆದ ಘಟನೆ ಇಡೀ ಜಿಲ್ಲೆಯ ಜನರನ್ನೇ ಬೆಚ್ಚಿ ಬೀಳಿಸಿದೆ. ಈತನ ಹೆಸರು ಉಮಾಶಂಕರ್ ಅಂತ. ವಯಸ್ಸು 40 ದಾಟೋದಕ್ಕಾಗಿತ್ತು. ಅದೇ ಆಗಿತ್ತು ನೋಡಿ ಎಡವಟ್ಟು. ನನಗೆ 40 ವರ್ಷ ಆದರೂ ಇನ್ನೂ ಮದುವೆ ಮಾಡಿಸ್ತಿಲ್ಲ ಅಂತ ದಿನ ಕಾಟ ಕೊಡ್ತಿದ್ದವ ಹೆತ್ತವರ ರಕ್ತದ ಕೋಡಿ ಹರಿಸಿದ್ದಾನೆ. ತಾಯಿ ಮಗಂದೇ ಜಗಳ. ಆತಕ್ಕೆ ಅನ್ನೋದೇ ಗೊತ್ತಿಲ್ಲ ಸರ್. ತಾಯಿ ಮಗ ಮಾತಾಡ್ತಾನೆ ಇದ್ರು. ಊಟ ಬೆಳಗ್ಗೆ ತಿಂಡಿ ತಿಂದಾನೆ, ಮಧ್ಯಾಹ್ನ ಜೊತೆಲೇ ಇದ್ದ. ಮಧ್ಯಾಹ್ನ ಮೇಲೆ ಅವ್ರವ್ರ ತರ್ಕ ಏನು ನಡೀತಾ ಗೊತ್ತಿಲ್ಲ. ಅವ್ರು ಇಲ್ಲಿ ಗೋಧಿ ಮಾಡ್ತಾಯಿದ್ರು, ಕ್ಲೀನ್ ಮಾಡ್ತಾಯಿದ್ರು ಗೋಧಿನ. ಅಷ್ಟರೊಳಗೆ ಇದು ಮಾಡ್ಕೊಂಡು ಒಳಗಡೆಯಿಂದ ನಾನು ಒಳಗಡೆ ಕೂತಿದ್ದೆ ಅಷ್ಟೇ. ನಾನು 1 ವರ್ಷದ ಹಿಂದೆ ಉತ್ತರ ಪ್ರದೇಶದಲ್ಲಿ ಕುಂಭಮೇಳ ನಡೆದಿತ್ತು. ಕುಂಭಮೇಳಕ್ಕೆ ಉಮಾಶಂಕರ್ ಕೂಡ ಹೋಗಿದ್ದ. ಈ ವೇಳೆ ಸಂಭವಿಸಿದ್ದ ಅಪಘಾತದಲ್ಲಿ ಉಮಾಶಂಕರ್ಗೆ ಗಂಭೀರವಾಗಿ ಗಾಯವಾಗಿತ್ತು. ಹೇಗೋ ಬದುಕುಳಿದು ಬಂದವ ಮಾನಸಿಕ ಸ್ಥಿಮಿತತೆ ಕಳೆದುಕೊಂಡಿದ್ದ. ಹೀಗಾಗಿಯೇ ಪದೇ ಪದೇ ಮದುವೆ ಮಾಡಿಸುವಂತೆ ಕಾಟ ಕೊಡ್ತಿದ್ದ. ಮಗನ ಈ ಪರಿಸ್ಥಿತಿಯಲ್ಲಿ ಯಾವ ತಾಯಿ ಮದುವೆ ಮಾಡಿಸ್ತಾರೆ ಹೇಳಿ? ಆದರೆ ಇದನ್ನರಿಯದ ಉಮಾಶಂಕರ್ ತಾಯಿಯ ಜೊತೆ ಜಗಳಕ್ಕೆ ನಿಂತಿದ್ದಾನೆ. ಹೆತ್ತವಳು ಜೋರು ಮಾಡ್ತಿದ್ದಂತೆ ತಲೆಗೆ ಹೊಡೆದಿದ್ದಾನೆ. ಅಲ್ಲೇ ಕುಸಿದು ಬೀಳ್ತಿದ್ದಂತೆ ದೊಡ್ಡ ಕಲ್ಲೊಂದನ್ನು ತಂದು ತಲೆ ಮೇಲೆ ಎತ್ತು ಹಾಕಿದ್ದ. ಸುಮಾರು 1 ವಾರಗಳ ಕಾಲ ಜೀವನ್ಮರಣ ಹೋರಾಟ ನಡೆಸಿದ ಜೀವ ಕೊನೆಗೂ ಕೊನೆಯುಸಿರೆಳೆದಿದೆ. ಉಮಾಶಂಕರ್ಗೆ ಏನೋ ಲಾಸ್ಟ್ ಇಯರ್ ಆದಾಗ ಏನೋ ಒಂದು ಅವರು ಯಾವುದು ಟೂರ್ ಎಲ್ಲ ಹೋಗಿದ್ದಾಗ ಗಾಡಿ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಏನೋ ಡ್ಯಾಮೇಜ್, ಹೊಟ್ಟೆಗೆಲ್ಲ ಏಟಾಗಿ ಆಗಿ ಸ್ವಲ್ಪ ಅವನಿಗೆ ಇಂಜುರಿ ಆಗಿತ್ತು. ಮೇನ್ ಸಿವಿಯರ್ ಇಂಜುರಿ ಆಗಿತ್ತು. ಆಮೇಲೆ ಟ್ರೀಟ್ಮೆಂಟ್ಸ್ಗಳು ನಡೀತಾ ಇತ್ತು. ಅದಾದ್ಮೇಲೆ ಸ್ವಲ್ಪ ಹುಷಾರಾಗಿ ಬಂದು ಸ್ವಲ್ಪ ದಿವಸದ ಹಿಂದೆ ನನಗೂ ಸಿಕ್ಕಿದ್ದ, ನಾರ್ಮಲ್ ಆಗಿದ್ದ. ಬಟ್ ಈಗೀಗ ನನಗೆ ನಿನ್ನೆ ಈ ಒಂದು ಘಟನೆ ನಡೆದಾಗ ಗೊತ್ತಾಗ್ತಾ ಇರೋದೇನು ಅಂದ್ರೆ ಒಂದು 15 ತಿಂಗಳಿಂದ ಏನು ಟ್ಯಾಬ್ಲೆಟ್ ಏನು ತಗೋತಾ ಇರಲಿಲ್ಲ. ಹಂಗಾಗಿ ಸ್ವಲ್ಪ ಅವನು ಅಸ್ವಸ್ಥ ಜಾಸ್ತಿ ಆಗಿತ್ತು ಅನ್ನೋದು ಒಂದು ವಿಷಯ ನನಗೂ ಈಗ ಮೊನ್ನೆ. ಒಟ್ನಲ್ಲಿ ಮಾನಸಿಕ ಅಸ್ವಸ್ಥನಾಗಿದ್ದ ಮಗ ಹೆತ್ತವಳ ಪಾಲಿಗೆ ಯಮನಾಗಿದ್ದಾನೆ. ಮಗನ ಮದುವೆ ಹುಚ್ಚೆ ತಾಯಿಯ ಜೀವ ತೆಗೆಯುವಂತೆ ಮಾಡಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ. ಬೆಂಗಳೂರಲ್ಲಿ ಆಗಾಗ ಹನಿ ಟ್ರ್ಯಾಪ್ ಗ್ಯಾಂಗ್ ಸದ್ದು ಮಾಡ್ತಾನೆ ಇರುತ್ತೆ. ಸುಂದರಿಯರ ಸಂಚಿನ ಬಗ್ಗೆ ವರದಿ ಆಗ್ತಾನೆ ಇರುತ್ತೆ. ಇದರ ಮಧ್ಯೆ ಬೆಂಗಳೂರಲ್ಲಿ ಮನಿ ಟ್ರ್ಯಾಪ್ ಗ್ಯಾಂಗ್ ಒಂದು ಹುಟ್ಕೊಂಡಿದೆ. ಹನಿ ಟ್ರ್ಯಾಪ್ ಆಯ್ತು, ಈಗ ಮನಿ ಟ್ರ್ಯಾಪ್ ಹಾವಳಿ. ಡೇಟಿಂಗ್ ಆಪ್ಗಳಲ್ಲಿ ಕಾಳ, ನಂಬಿ ಹೋದ್ರೆ ಗೋವಿಂದ. ಇದು ಹೇಳಿ ಕೇಳಿ ತಳುಕು ಬಳುಕಿನ ಕಾಲ. ಇಲ್ಲಿ ಕಣ್ಣಲ್ದೆ ಕಿಡಿ ಹೊತ್ತಿಸೋರೆ ಜಾಸ್ತಿ ಕಂಡ್ರಿ.
ಮಾತಿಗಿಂತ ಮೈಮಾಟದಲ್ಲದೆ ಮೋಡಿ ಮಾಡೋರು ಜಾಸ್ತಿ ಆಗ್ತಿದ್ದಾರೆ. ಅದರಲ್ಲೂ ಈ ಡೇಟಿಂಗ್ ಆಪ್ಗಳು ಬಂದ ಮೇಲಂತೂ ಮುಗಿದೇ ಹೋಯ್ತು ಬಿಡಿ. ಎಲ್ಲವೂ ಖುಲ್ಲಂ ಖುಲ್ಲ. ಗೊತ್ತು ಪರಿಚಯ ಆಗಿರಬೇಕು ಅಂತಿಲ್ಲ, ವರ್ಷಗಟ್ಟಲೆ ಮೆಸೇಜ್ ಮಾಡಲ್ಲ, ಒಂದೇ ಒಂದು ದಿನಕ್ಕೆ ಸಂಬಂಧ ಕುದುರಿಸೇ ಬಿಡ್ತಾರೆ. ಹಾಯ್ ಬಾಯ್ ಅಂತ ಶುರುವಾಗೋದು ಡೇಟಿಂಗು ಕಿಸ್ಸಿಂಗ್ ನಲ್ಲಿ ಕ್ಲೋಸ್ ಆಗಿ ಬಿಡತ್ತೆ. ಮೊದಲನೇ ದಿನ ಚಾಟಿಂಗು, ಎರಡನೇ ದಿನ ಮೀಟಿಂಗು, ಮೂರನೇ ದಿನ ಹೇಳೋದೇ ಬೇಡ ಬಿಡಿ. ಆ ಮಟ್ಟಿಗೆ ಜೆನ್ಜಿ ಚಿಟ್ಟೆಯರು ಚಿನ್ನಾಟ ಆಡೋಕೆ ಶುರು ಮಾಡಿದ್ದಾರೆ. ಹನಿ ಗ್ಯಾಂಗ್ ಅನ್ನೋ ಜಾಲ ಊರೂರಲ್ಲೂ ಬಿಚ್ಚಿಕೊಂಡಿದೆ. ಮದನಾರಿಯರ ಮೈಮಾಟವನ್ನೇ ಅಸ್ತ್ರ ಮಾಡಿಕೊಂಡು ದೊಡ್ಡ ದೊಡ್ಡ ಮಿಕಗಳಿಗೆ ಗಾಳ ಹಾಕ್ತಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರೋದು. ಆದ್ರೀಗ ಹೊಸ ಮಾದರಿಯ ವಂಚನೆ ಗ್ಯಾಂಗ್ ಹುಟ್ಟುಕೊಂಡಿದೆ. ಹನಿ ಟ್ರ್ಯಾಪ್ ಬದಲಿಗೆ ಮನಿ ಟ್ರ್ಯಾಪ್ ಅನ್ನೋ ಗ್ಯಾಂಗ್ ಕಂಡೋರ ಕಾಸು ದೋಚೋದಕ್ಕೆ ನಿಂತಿದೆ. ತಳುಕು ಬಳಕಿನ ಲಲನೆಯರಿಗೆ ಪಬ್ನವರು ಹಾಗೂ ಪೊಲೀಸ್ನವರು ಬೆಂಗಾವಲಾಗಿ ನಿಂತಿದ್ದಾರೆ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಯಾಕಂದ್ರೆ ಡೇಟಿಂಗ್ ಆಪ್ನಲ್ಲಿ ಬಲೆ ಬೀಸೋ ಮದನಾರಿಯರು ಅಮಾಯಕರ ಜೇಬು ಖಾಲಿ ಮಾಡ್ತಿದ್ದಾರೆ. ಡೇಟಿಂಗ್ ಆಪ್ನಲ್ಲಿ ಹುಡುಗರನ್ನ ಸಂಪರ್ಕ ಮಾಡೋ ಚಿಟ್ಟೆ ಚಲುವೆಯರು ಒಂದೇ ದಿನಕ್ಕೆ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ನಂತರ ಬಣ್ಣ ಬಣ್ಣದ ಮಾತಾಡಿ ನಂಬರ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಇಲ್ಲಿಂದಲೇ ನೋಡಿ ಡೇಟಿಂಗ್ ವಯ್ಯಾರಿಯರ ಅಸಲಿ ಆಟ ಶುರುವಾಗೋದು. ಮೀಟಿಂಗ್ ಮಾಡೋಣ ಅಂತ ತಾವೇ ಒಂದು ಪಬ್ನ ಲೊಕೇಶನ್ ಕಳಿಸ್ತಾರೆ. ಇದೇ ರೀತಿ ಮಾರತಹಳ್ಳಿಯ ಟೆಕ್ಕಿಯೊಬ್ಬರಿಗೆ ಬಲೆ ಬೀಸಲಾಗಿತ್ತು. ಸುಂದರಿಯ ಮಾತನ್ನ ನಂಬಿಕೊಂಡು ಬೆಳಂದೂರಿನ ಪಬ್ಗೆ ಹೋದವರಿಗೆ ಬಿಗ್ ಶಾಕ್ ಎದುರಾಗಿದೆ. ಪಬ್ನಲ್ಲಿ ಹುಡುಗ ಹುಡುಗಿಯ ಎದುರು ಬದುರು ಆಗ್ತಿದ್ದಂತೆ ಒಂದಿಷ್ಟು ಹೊತ್ತು ನುಲಿದಾಡ್ತಾಳೆ. ನಂತರ ಡ್ರಿಂಕ್ಸ್ ಆರ್ಡರ್ ಮಾಡಿ ಕಿಲ ಕಿಲ ಅಂತ ಟೈಮ್ ಪಾಸ್ ಮಾಡ್ತಾಳೆ. ಇದಾದ ಸ್ವಲ್ಪ ಹೊತ್ತಿಗೆ 4-5 ಪೆಗ್ ಇಳಿಸಿ ವಾಶ್ರೂಮ್ಗೆ ಅಂತ ಹೋದವಳು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. 12 shots in 1 hour, that's not even possible normally speaking. 12 shots of 60 ml by one single person in 1 hour is not possible. Clearly they were trying to scam me. ವಾಶ್ರೂಮ್ಗೆ ಅಂತ ಹೋಗೋ ಯುವತಿ ಇದ್ದಕ್ಕಿದ್ದಂತೆ ಎಸ್ಕೇಪ್ ಆಗ್ತಿದ್ದಂತೆ ಪಬ್ ಸಿಬ್ಬಂದಿ ಶಾಕಿಂಗ್ ಸುದ್ದಿಯೊಂದನ್ನ ಹೊತ್ತು ತರ್ತಾರೆ. ನಿಮ್ಮ ಬಿಲ್ 75,000 ಆಗಿದೆ ಅಂತ ಟೇಬಲ್ ಮೇಲೆ ಇಟ್ಟು ಹೋಗ್ತಾರೆ. ಇದೇನು ಇಷ್ಟು ಬಿಲ್ ಅಂತ ಕೇಳೋದಕ್ಕೆ ಹೋದ್ರೆ ಧಮ್ಕಿ ಹಾಕೋದಕ್ಕೆ ಶುರು ಮಾಡ್ತಾರೆ. ಇಷ್ಟು ಸಾಲದು ಅಂತ ನಾವೇ ಪೊಲೀಸರನ್ನ ಕರೆಸ್ತೇವೆ, ಹುಡುಗಿ ಜೊತೆ ಬಂದು ಬಿಲ್ ಕಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀವಿ ಅಂತ ಬೆದರಿಕೆಯನ್ನು ಹಾಕ್ತಾರೆ. ಇದರಿಂದ ಹೆದರೋ ಹುಡುಗರು ಜೇಬ್ ಖಾಲಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಹುಡುಗಿರು ಅವ್ರ ಕಡೆ ಒಂದ್ 10-15 ಜನ ಹುಡುಗಿರ್ತಾರೆ ಸರ್. ಎಲ್ಲಾ ಹುಡುಗಿರು ಅವ್ರ ಪಬ್ಬವ್ರ ಕಡೆಯಿಂದಾನೆ ಸರಿನಾ. ಸೊ ಅವ್ರ ಹತ್ರ ಆತರ ಆಕ್ಟಿಂಗ್ ಮಾಡೋದು ನಮ್ಮ ಎದುರುಗಡೆ ಬಂದ್ಬಿಟ್ಟು ಸರಿನಾ ಮಾಡ್ಬಿಟ್ಟು 1 ಪೆಗ್ 2 ಪೆಗ್ ಡ್ರಿಂಕ್ಸ್ ಮಾಡಿದ್ಕೆಲ್ಲ 30,000-40,000 ಎಲ್ಲ ಡೀಲ್ ಮಾಡ್ತಾರೆ ಮೇಡಮ್ ಲಾಸ್ಟ್ ಅವರು ಸರಿನಾ. ಹೋಗ್ಬೇಕಾದ್ರೆ ಕಟ್ಟೆ ಹೋಗ್ಬೇಕು, ನೀವು ನಾವು ಪೇ ಮಾಡ್ಲೇಬೇಕು ಆ ತರ ಕುತ್ಕೊಂತಾರೆ. ಈ ರೀತಿ ಮೋಸ ಆಗ್ತಿರೋದು ಒಬ್ಬಿಬ್ಬರಿಗಲ್ಲ. ಕೆಲ ದಿನಗಳ ಹಿಂದೆ ಇದೇ ರೀತಿ ಯುವಕನೊಬ್ಬನಿಗೆ 37,000 ನಾಮ ಹಾಕುವುದಕ್ಕೆ ನೋಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದವ 112ಗೆ ಕರೆ ಮಾಡಿದ್ದಾನೆ. ಸ್ಥಳಕ್ಕೆ ಬಂದ ಬೆಳಂದೂರು ಪೊಲೀಸರು ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದು ಬಿಟ್ರೆ ಕೇಸು ದಾಖಲಿಸಿಲ್ಲ. ಯುವತಿಯನ್ನ ಪತ್ತೆ ಮಾಡೋ ಕೆಲಸವನ್ನೂ ಮಾಡಿಲ್ಲ. ಅಷ್ಟೇ ಅಲ್ದ ಯಾಕಿಷ್ಟು ಬಿಲ್ಲಾಯ್ತು ಅಂತ ತನಿಖೆಯನ್ನೇ ಮಾಡಿಲ್ವಂತೆ. ಯಾವಾಗ ಈ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ಸುದ್ದಿ ಪ್ರಸಾರ ಮಾಡ್ತೋ ಪೊಲೀಸ್ ಕಮಿಷನರ್ ಅಲರ್ಟ್ ಆಗಿದ್ದಾರೆ. ಈ ಬಗ್ಗೆ ಮಾಹಿತಿ ಪಡೆದು ಕೇಸ್ ದಾಖಲಿಸುವಂತೆ ಸಿಸಿಬಿ ಪೊಲೀಸರಿಗೆ ಸೂಚನೆ ನೀಡಿದ್ದಾರೆ. ಒಟ್ನಲ್ಲಿ ಇಷ್ಟು ದಿನ ಹನಿ ಟ್ರ್ಯಾಪ್ ಕೆಡ್ಡ ತೋಡುತ್ತಿದ್ದವರು ಈಗ ಮನಿ ಟ್ರ್ಯಾಪ್ ದಂಧೆಗಿಳಿದಿದ್ದಾರೆ. ಹೀಗಾಗಿ ಡೇಟಿಂಗ್ ಆಪ್ ಮದನಾರಿಯರಿಗೆ ತಕ್ಕ ಪಾಠ ಕಲಿಸೋ ಕೆಲಸ ಮಾಡಬೇಕಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಬ್ಯಾಟಲ್ ಜೋರಾಗ್ತಿದೆ. ಘಟಾನುಘಟಿ ನಾಯಕರೇ ಅಖಾಡಕ್ಕಿಳಿತಾ ಇದ್ದು ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ತೊಡೆತಟ್ಟಿ ನಿಂತಿದ್ದಾರೆ. 2 ಕ್ಷೇತ್ರ ಗೆಲ್ಲುವಂತ ವಿಶ್ವಾಸ ಇದೆ. ಬದಲಾವಣೆಗೆ ಹಾತೊರಿತಾ ಇದ್ದಾರೆ. ಇಷ್ಟು ದಿನ ತಣ್ಣಗಿದ್ದ ರಾಜಕೀಯ ನಾಯಕರು ಈಗ ಮೈ ಕೊಡವಿ ನಿಂತಿದ್ದಾರೆ. ಉಪಚುನಾವಣೆಯಲ್ಲಿ ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಲೇಬೇಕು ಅಂತ ತೊಡೆತಟ್ಟಿ ನಿಂತಿದ್ದಾರೆ. ಘಟಾನುಘಟಿ ನಾಯಕರೇ ಚುನಾವಣಾ ಅಖಾಡಕ್ಕಿಳಿದಿದ್ದು ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಬಿಡುವಿಲ್ಲದ ಪ್ರಚಾರ ಮಾಡುತ್ತಿದ್ದಾರೆ. 2 ದಿನ ಅಲ್ಲಿ 2 ದಿನ ಇಲ್ಲಿ ಅಂತ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡುತ್ತಿದ್ದಾರೆ. ದಾವಣಗೆರೆಯಲ್ಲಿ ಸಿದ್ದು ಅಬ್ಬರದ ಪ್ರಚಾರ,
ಶಾಮನೂರು ಕುಡಿಯ ಗೆಲುವಿಗೆ ಸಿಎಂ ಸಂಚಾರ. ದಾವಣಗೆರೆಯಲ್ಲಿ ಇವತ್ತು ಸಿಎಂ ಹಾಗೂ ಮಾಜಿ ಸಿಎಂ ನಡುವೆ ಪ್ರಚಾರದ ಪೈಪೋಟಿ ಏರ್ಪಟ್ಟಿತ್ತು. 2 ದಿನ ಬಾಗಲಕೋಟೆಯಲ್ಲಿ ಅಬ್ಬರಿಸಿದ್ದ ಸಿಎಂ ಸಿದ್ದರಾಮಯ್ಯ ಇವತ್ತು ದಾವಣಗೆರೆಗೆ ದಂಡೆತ್ತಿ ಬಂದಿದ್ದಾರೆ. ಎಸ್ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಗೆಲುವಿಗೆ ಭರ್ಜರಿ ಪ್ರಚಾರ ಶುರು ಮಾಡಿದ್ದಾರೆ. 2 ದಿನ ದಾವಣಗೆರೆಯಲ್ಲೇ ಉಳಿಯಲಿದ್ದು ಊರೂರಲ್ಲೂ ಮತಬೇಟೆಯಾಡಲಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಚುನಾವಣಾ ಅಖಾಡಕ್ಕಿಳಿದ್ರೆ ಇನ್ನೊಂದು ಕಡೆ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಅಬ್ಬರಿಸಿದ್ದಾರೆ. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ದು ಗೆಲುವು ನಮ್ಮದೇ ಎಂದಿದ್ದಾರೆ. ವೈಟ್ ಪೇಪರ್ ಮಾಡಿಸಿ ಅಂತ ಹೇಳಿದ್ದಾರೆ ಅಲ್ವಾ? ವೈಟ್ ಪೇಪರ್, ಶ್ವೇತಪತ್ರ, ಬಜೆಟ್ ಮಂಡಿಸಿರೋದು ಏನೋ. ಬಜೆಟ್ನಲ್ಲಿ ಚರ್ಚೆ ಆಗಿದೆ. ನಾನು ಸುಮಾರು 4.5 ಗಂಟೆಗಳ ಕಾಲ ಉತ್ತರ ಕೊಟ್ಟಿದ್ದೀನಿ. ಬದಲಾವಣೆಗೆ ಹಾತೊರಿತಾ ಇದ್ದಾರೆ. ಜನಹಿತವರ ಸಂಪೂರ್ಣ ಮರೆತು ಸರ್ಕಾರದ ಖಜಾನೆ ಲೂಟಿ ಮಾಡುವಂಥ ಹಗಲು ದರೋಡೆಯಲ್ಲಿ ಸಿದ್ದರಾಮಯ್ಯ ನಿರತರಾಗಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಈ 2 ಕ್ಷೇತ್ರದ ಮತದಾರರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕಮಲದ ಹೂವಿನ ಕುರಿತು ಓಟ್ ಕೊಟ್ಟು ಅವರನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತೇನೆ. ದಾವಣಗೆರೆಯಲ್ಲಿ ಘಟಾನುಘಟಿಗಳೇ ಅಖಾಡಕ್ಕಿಳಿದಿದ್ದಾರೆ. ಹೀಗಾಗಿ 2 ಪಕ್ಷಗಳ ನಡುವೆ ಜಿದ್ದಾಜಿದ್ದಿನ ಸಮರ ಏರ್ಪಟ್ಟಿದೆ. ದಾವಣಗೆರೆಯ ದಕ್ಷಿಣ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ಅಹಿಂದ ಮತಗಳನ್ನು ಸೆಳೆಯಲು ಭಾರೀ ರಣತಂತ್ರ ರೂಪಿಸಿದ್ದಾರೆ. ಭಿನ್ನಮತವನ್ನು ಮೀರಿ ಅಭ್ಯರ್ಥಿ ಗೆಲುವಿಗೆ ತಂತ್ರಗಾರಿಕೆ ಶುರು ಮಾಡಿದ್ದು ಮುಸ್ಲಿಮರ ಮುನಿಸಿಗೆ ಸಿಎಂ ಸಿದ್ದರಾಮಯ್ಯ ಮದ್ದುವರಿಯಲಿದ್ದಾರೆ. ಯಾಕಂದ್ರೆ ಟಿಕೆಟ್ ವಿಚಾರವಾಗಿ ಮುಸ್ಲಿಂ ಸಮುದಾಯ ಮುನಿಸ್ಕೊಂಡಿದೆ. ಇದರ ಎಫೆಕ್ಟ್ ಆಗೋ ಸಾಧ್ಯತೆ ಇರೋದ್ರಿಂದ ಮುಸ್ಲಿಂ ಮತಗಳ ಕ್ರೋಢೀಕರಣಕ್ಕೆ ಸಿಎಂ ರಣತಂತ್ರ ರೂಪಿಸುತ್ತಿದ್ದಾರೆ. ನಿನ್ನೆಯಷ್ಟೇ 2 ವರ್ಷ ನಾನೇ ಸಿಎಂ ಅಂತ ಸಂದೇಶ ನೀಡಿದ್ದ ಸಿದ್ದು ನಾಳೆಯೂ ದಾವಣಗೆರೆ ಕ್ಷೇತ್ರದಲ್ಲೇ ಪ್ರಚಾರ ಮಾಡಲಿದ್ದಾರೆ. ಇತ್ತ ಸಿದ್ದರಾಮಯ್ಯ ಅಖಾಡಕ್ಕಿಳಿದ್ರೆ ಅತ್ತ ಬಿಜೆಪಿಯ 2 ಮಾಜಿ ಸಿಎಂಗಳು ಠಿಕಾಣಿ ಹೂಡಿದ್ದಾರೆ. ಮಾಜಿ ಸಿಎಂಗಳಾದ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಅಬ್ಬರದ ಪ್ರಚಾರ ಮಾಡುತ್ತಿದ್ದು ಸರ್ಕಾರದ ವೈಫಲ್ಯಗಳನ್ನೇ ಮುಂದಿಟ್ಟುಕೊಂಡು ಮತಬೇಟೆಯಾಡುತ್ತಿದ್ದಾರೆ. ಬಾಗಲಕೋಟೆಯಲ್ಲೂ ಕೈ ಕಮಲ ಲಡಾಯಿ. 2 ದಿನ ದಾವಣಗೆರೆಯಲ್ಲಿ ಬೀಡು ಬಿಟ್ಟಿದ್ದ ಡಿಕೆ ಶಿವಕುಮಾರ್ ಇವತ್ತು ಬಾಗಲಕೋಟೆಗೆ ಶಿಫ್ಟ್ ಆಗಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಊರೂರು ರೌಂಡ್ಸ್ ಹಾಕ್ತಿದ್ದು ಮೇಲಿಂದ ಮೇಲೆ ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆ ನಡೆಸಿದ್ರು. ಇವತ್ತು ಬಾಗಲಕೋಟೆ ಅಭಿವೃದ್ಧಿಯಾಗಿದೆ ಅಂದ್ರೆ ಅದಕ್ಕೆ ಮೇಟಿಯೇ ಕಾರಣ. ಹೀಗಾಗಿ ಮೇಟಿ ಮಗನನ್ನ ಗೆಲ್ಲಿಸೋ ಜವಾಬ್ದಾರಿ ನಿಮ್ಮ ಮೇಲಿದೆ ಎಂದಿದ್ದಾರೆ. ಇನ್ನೊಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಅಬ್ಬರದ ಪ್ರಚಾರ ಮಾಡುತ್ತಿದ್ದು ಬಿಜೆಪಿ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿದ್ದಾರೆ. ನಾವು ಹಿಂದೆ ಬಿಜೆಪಿಗೆ ಹಾಕಿದ್ದು ನಮ್ಗೇನು ಸಹಾಯ ಆಗಿರ್ಲಿಲ್ಲ. ಆದ್ರೆ ಮುಂದಕ್ಕೆ ನಿಮ್ಮ ಋಣವನ್ನ ತೀರಿಸ್ತೇವೆ ನಾವು ಅಂತೇಳಿ 5 ಗ್ಯಾರಂಟಿ ಪಡ್ಕೊಂಡಂತ ಎಲ್ಲ ಜನ ಉಪಕಾರ ಸ್ಮರಣೆಯನ್ನ ತೋರಿಸ್ತಾ ಇದ್ದಾರೆ. ಇದು ನಮ್ಗೆ ಅತಿ ಹೆಚ್ಚು ಸಂತೋಷವನ್ನ ತಂದಿದೆ. ಇವತ್ತು ನಿಮ್ಮ ಅಭಿವೃದ್ಧಿಯ ಬಗ್ಗೆ ಇಷ್ಟೊಂದು ವಿಶ್ವಾಸ ಇದ್ದಿದ್ರೆ, ನಿಮ್ಮ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆ ಇಷ್ಟೊಂದು ಆತ್ಮವಿಶ್ವಾಸ ಇದ್ದಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, ಬಾಗಲಕೋಟೆಗೆ ಬಂದು 5 ದಿನಗಳ ಕಾಲ ಇಲ್ಲಿ ಬಿಡಾರ ಹೂಡಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಇನ್ನು ಬಾಗಲಕೋಟೆಯಲ್ಲೂ 10 ರಣತಂತ್ರ ರೂಪಿಸಿ ಮತಬೇಟೆಯಾಡುತ್ತಿದ್ದಾರೆ. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು ಅಂತ ಸೈಲೆಂಟ್ ಗೇಮ್ ರೂಪಿಸುತ್ತಿದ್ದಾರೆ. ಮೇಟಿ ಕುಟುಂಬದ ವಿರೋಧ ನಿಂತಿದ್ದವರು ಈಗ ತಟಸ್ಥವಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ನಾಯಕರಿಗೆ ತಲೆನೋವಾಗಿದೆ. ಕೊನೆ ಕ್ಷಣದಲ್ಲಿ ಯಾರ ಪರ ನಿಲ್ತಾರೆ ಅನ್ನೋದೇ ನಿಗೂಢವಾಗಿದೆ. ಇದೇ ಕಾರಣಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪಡೆ ಗೆಲುವಿನ ತಂತ್ರಗಾರಿಕೆ ರೂಪಿಸುತ್ತಿದ್ದು ಅಹಿಂದ ಮತದಾರರ ಓಲೈಕೆಗೆ ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದಾರೆ. ಇದನ್ನರಿತ ವಿಜಯೇಂದ್ರ ಕ್ಷೇತ್ರದಲ್ಲೇ ಉಳ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡುತ್ತಿದ್ದಾರೆ. ಬಿಜೆಪಿ ಪಾಳೆಯದಲ್ಲೂ ಅಸಮಾಧಾನದ ಹೊಗೆ ಕಾಡುತ್ತಿದ್ದು ವೀರಣ್ಣ ಚರಂತಿಮಠ ಗೆಲ್ಲಿಸಲು ಇನ್ನಿಲ್ಲದ ಸರ್ಕಸ್ ಮಾಡುತ್ತಿದ್ದಾರೆ. ಒಟ್ನಲ್ಲಿ ಉಪಚುನಾವಣಾ ಕಣ ದಿನೇ ದಿನೇ ರಂಗೇರುತ್ತಿದ್ದು 2 ಪಕ್ಷದವರು ಗೆಲುವಿನ ಮಾಲೆ ಧರಿಸುವುದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ದಾವಣಗೆರೆಯಿಂದ ಸಂಜಯ್ ಜೊತೆ ಮಂಜುನಾಥ್ ತಳವಾರ್, ನ್ಯೂಸ್ 18 ಬಾಗಲಕೋಟೆ.